ಬೆಳಗ್ಗೆನೇ ಬೇಗ ಎದ್ದು ನಾನು ಇವತ್ತು ಕಾಲೇಜಿಗೆ ಹೋಗ್ತಾ ಇದ್ದೆ. ಕಾಲೇಜಿಗೆ ಹೋಗ್ತಿದ್ದಂಗೆ ವಿಂಧ್ಯ ಏನೋ ಬರೀತಾ ಇದ್ಲು ಅಂತ ನೋಡಿದ್ರೆ ಡೇಟ್ ಹಾಕ್ತಿದ್ಲು. ಅದ್ರ ಮೇಲೆ ಡೆಕೋರೇಷನ್ ಎಲ್ಲ ಮಾಡಿದ ತಕ್ಷಣ ನಾನು ನಮ್ಮ ಸಿ ಆರ್ ಕಡೆ ನೋಡ್ಬಿಟ್ಟು ಹೇಗಿದೆ ಅಂತ ಕೇಳ್ಬಿಟ್ಟು ಒಂದು ಹಾಯ್ ಮಾಡಿಸ್ದೆ. ಆಮೇಲೆ ನಮ್ಮ ಡೆಕೋರೇಷನ್ ಹೇಗಿತ್ತು ಅಂತ ಕೇಳ್ತಾ ಇರ್ಬೇಕಾದ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ನಾವ್ಯಾರನ್ನೂ ಚರ್ಚ್ ಮಾಡ್ತಿಲ್ಲ, ಆದ್ರೂ ನಗಾಡ್ಕೊಂಡು ಮಾತಾಡ್ತಾ ಇದ್ವಿ. ಕಾಲೇಜಿಗೆ ಹೋದ್ಮೇಲೆ ಹೊಟ್ಟೆ ಹಸಿಯೋದಂತೂ ನಮ್ಮಿಬ್ರಿಗೂ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ಹಾಗಾಗಿ ಹೋಟ್ಲಿಗೆ ಹೋಗಿ ಊಟ ತಿನ್ಕೊಂಡು ನಾವು ಹಂಗೆ ಸ್ವಲ್ಪ ಗಾಸಿಪ್ ಮಾಡ್ತಾ ಇದ್ವಿ. ಗಾಸಿಪ್ ಎಲ್ಲ ಮಾಡ್ಕೊಂಡು ಕಾಲೇಜ್ನ ಮುಗಿಸ್ಕೊಂಡು ಕಾಲೇಜ್ ಕಡೆಗೆ ಒಂದು ಬಾಯ್ ಹೇಳ್ಬಿಟ್ಟು ನಾನು ವಿಂಧ್ಯ ಮನೆ ಕಡೆಗೆ ಹೊರಟ್ವಿ. ಮನೆ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಸಂಜನಾ ಸಿಕ್ಕಿದ್ಲು. ಸಂಜನಾಗೊಂದು ಹಾಯ್ ಹೇಳ್ಬಿಟ್ಟು ಹಾಗೆ ಕೊನೆಗೂ ಬಾಯ್ ಅಂತ ಹೇಳಿ ಮನೆ ಕಡೆಗೆ ಹೊರಟಿದ್ದಾಯ್ತು. ನಾನಂತೂ ಸುಮ್ಮನೆ ಇರೋಳಲ್ಲ, ಸೊ ಹಾಗಾಗಿ ಅವಾಗ ಏನಾದ್ರು ಶಾಪ್ ಮಾಡ್ತಾ ಇರಬೇಕು ಅಂದ್ರೆ ಈ ಒಂದು ಆಟ ಸಾಮಾನು ಅಂಗಡಿಗೆ ಹೋದೆ. ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಊನೋ ಕಾರ್ಡ್ಸ್ ನ ಬಂದೆ. ಅವತ್ತಿನ ಸಂಜೆನೆ ನನ್ಗೊಂದು ಪ್ರೋಗ್ರಾಮ್ ಇತ್ತು, ಯಾಕಂದ್ರೆ ನವರಾತ್ರಿ ಟೈಮ್. ಹಾಗೇನೆ ಚೆನ್ನಾಗೆಲ್ಲ ರೆಡಿಯಾಗಿ ನನ್ನ ಡಾನ್ಸ್ ಮೇಟ್ಸ್ ಜೊತೆ ಒಂದು ಒಳ್ಳೆ ಪೋಸ್ ಕೊಟ್ಕೊಂಡು ಟೆಂಪಲ್ ಕಡೆಗೆ ಹೊರಟ್ವಿ. ಹೋಗ್ತಾ ನನಗೆ ನಾನೇ ಅನ್ಕೊಂತ ಇದ್ದೆ ಪ್ರತಿ ಸಲ ಮಾಡೋ ತರ ಮಿಸ್ಟೇಕ್ ಈ ಸಲ ಮಾಡೋದು ಬೇಡ ಅಂತ. ಆಮೇಲೆ ನೋಡಿದ್ರೆ ನಮ್ಮ ಮದರ್ ಇಂಡಿಯಾ ಹಾಗೂ ಫಾದರ್ ಇಂಡಿಯಾ ಇಬ್ರು ಬಂದಿದ್ರು ನನ್ನ ಚಿಯರ್ ಮಾಡೋದಕ್ಕೋಸ್ಕರ. ನಮ್ಮಮ್ಮ ಏನ್ ನನಗಿಂತ ಚೆನ್ನಾಗಿ ಕಾಣ್ತಿದಾರಲ್ಲ ಅಂತ ನಮ್ಮಮ್ಮನೇ ನೋಡ್ಕೊಂಡು ನಿಂತಿದ್ದೆ. ಆಮೇಲೆ ಗೊತ್ತಾಯ್ತು ನಮ್ಮಮ್ಮ ಇಂದಾನೆ ನಾನು ಇಷ್ಟ ಚೆನ್ನಾಗಿರೋದು. ಹಾಗೆ ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇನ್ ಮಿಕ್ಕಿದ್ದನ್ನ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಬಾಯ್, ಹ್ಯಾಪಿ ನವರಾತ್ರಿ.